ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಸ್ವಾಗತ. ಸರ್, ಹೊಸ ಸೆಟ್ ರೆಡಿ, ಹೊಸ ಕಂಟೆಸ್ಟೆಂಟ್ಸು ರೆಡಿ. ಅಷ್ಟೇ ಅಲ್ಲ ಸರ್, 7 ಕೋಟಿ ಕನ್ನಡಿಗರು ರೆಡಿ. ಸರ್ ನೀವು ರೆಡಿ? ಎಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಅಪ್ಡೇಟ್ಸ್ಗೆ. ಸೊ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ಅನ್ನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಖುಷಿ ಸುದ್ದಿ ಅಂತ ಹೇಳ್ಬೋದು. ನೀವು ಕೂಡ ಬಿಗ್ ಬಾಸ್ಗೆ ಹೋಗುವಂತ ಅವಕಾಶ ಬಿಗ್ ಬಾಸ್ ತಂದಿದ್ದಾರೆ. ಸೊ ಹಾಗಾದ್ರೆ ನೀವು ಕೂಡ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಕೂಡ ಬಿಗ್ ಬಾಸ್ ಅಲ್ಲಿ ಭಾಗವಹಿಸಬಹುದು, ಯಾವ ರೀತಿ ಮತ್ತೆ ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗಾಗಿ ಹಲವಾರು ರೀತಿಯಾಗಿ ಸುದ್ದಿ ಹರಿದಾಡ್ತಾ ಇತ್ತು. ಸೊ ಅದಕ್ಕೆಲ್ಲ ಕಿಚ್ಚ ಸುದೀಪ್ ಅವರು ತೆರೆ ಹೇಳಿದ್ರು. ಈ ಸಾರಿ ಕೂಡ ಅವರೇ ಬರ್ತಾ ಇದ್ದಾರೆ. ಸೊ ಈಗ ಎಲ್ಲಾ ಕಡೆ ಕೂಡ ಕಾಮನ್ ವ್ಯಕ್ತಿಗಳನ್ನ ಕಳಿಸಿ ಅಂತ ಎಲ್ಲಾ ಜನರು ಹೇಳ್ತಾ ಇದ್ದಾರೆ ಅವರ ಅಭಿಪ್ರಾಯ. ಓಕೆನಾ? ಸೊ ಜನರ ಅಭಿಪ್ರಾಯ, ಕಾಮನ್ ವ್ಯಕ್ತಿಗಳಿಗೂ ಕೂಡ ನೀವು ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಈ ನಿಟ್ಟಿನಲ್ಲಿ ಈಗ ಬಿಗ್ ಬಾಸ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಸ್ಪರ್ಧೆಯನ್ನ ಇಟ್ಟಿದ್ದಾರೆ. ಓಕೆನಾ? ಸೊ ಈ ಸ್ಪರ್ಧೆಯಲ್ಲಿ ನೀವೇನಾದ್ರೂ ವಿಜೇತರಾದ್ರೆ ನಿಮ್ಗೆ ಬಿಗ್ ಬಾಸ್ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇದೆ. ಓಕೆ? ಸೊ ಅದು ಏನಪ್ಪಾ ಅಂತ ಅಂದ್ರೆ, ಸೊ ಬಿಗ್ ಬಾಸ್ ಯಾವ ಚಾನಲ್ ಅಲ್ಲಿ ಬರುತ್ತೆ? ಕಲರ್ಸ್ ಕನ್ನಡದಲ್ಲಿ ಬರುತ್ತೆ. ಓಕೆನಾ? ಸೊ ಕಲರ್ಸ್ ಕನ್ನಡದಲ್ಲಿ ಬರುವಂತ ಎಲ್ಲಾ ಧಾರಾವಾಹಿಗಳನ್ನು ನೀವು ನೋಡ್ತಾನೆ ಇರ್ತೀರಾ. ಓಕೆನಾ? ಸೊ ಅದೇ ರೀತಿ ಇವತ್ತು ಮತ್ತೆ ನಾಳೆ ಯಾರೆಲ್ಲ ಬಿಗ್ ಬಾಸ್ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಲ್ವಾ ಅಂತವ್ರು ಇವತ್ತು ಮತ್ತೆ ನಾಳೆ ಬರುವಂತ ಸೀರಿಯಲ್ಗಳ ಒಂದು ನೋಡ್ಬೇಕಾಗತ್ತೆ. ಯಾವ ತರ ಅಂತ ಹೇಳಿದ್ರೆ, ಸೊ ಎಲ್ಲಾ ಸೀರಿಯಲ್ಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳು ಅಂದ್ರೆ ಅಲ್ಲಿ ಬರುವಂತ ನಟ ನಟಿಯರು ನಿಮಗೆ ಒಂದೊಂದು ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾರೆ. ಓಕೆನಾ? ಸೊ ನೀವು ಎಷ್ಟು ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀರಾ ಮತ್ತೆ ಯಾರು ಜಾಸ್ತಿ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೀರಾ ಅಂತವ್ರಿಗೆ ಬಿಗ್ ಬಾಸ್ ಅತಿಥಿಯಾಗಿ ಹೋಗ್ಲಿಕ್ಕೆ ಅವಕಾಶ ಇದೆ. ಓಕೆನಾ? ಸೊ ಸ್ಪರ್ಧಿಯಾಗಿ ಅಲ್ಲ, ಒಂದು ದಿನಕ್ಕೆ ಮಾತ್ರ ನೀವು ಅತಿಥಿಯಾಗಿ ಹೋಗ್ಬೋದು. ಸೊ ಯಾವ ರೀತಿ ಅಂತ ಹೇಳಿದ್ನಲ್ವಾ? ಸೊ ನೀವೇನಾದ್ರೂ ಕಲರ್ಸ್ ಕನ್ನಡದಲ್ಲಿ ಬರುವಂತ ಎಲ್ಲಾ ಧಾರಾವಾಹಿಗಳನ್ನ ವಾಚ್ ಮಾಡ್ತಾ ಇದ್ರೆ ಅಲ್ಲಿ ನಟ ನಟಿಯರು ಕೇಳುವಂತ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿದ್ರೆ ಅತಿ ಹೆಚ್ಚು ಆನ್ಸರ್ ಯಾರು ಕೊಡ್ತಾರಲ್ವಾ ಅದರಲ್ಲಿ 100 ಜನರನ್ನ ಆಯ್ಕೆ ಮಾಡ್ತಾರೆ. ಸೊ 100 ಜನರಲ್ಲಿ ಟೈಅಪ್ ಮಾಡ್ತಾರೆ. ಸೊ ಟೈಅಪ್ ಅಂದ್ರೆ ಚೀಟಿಯನ್ನ ಎತ್ತಲಾಗುತ್ತೆ. ಅದರಲ್ಲಿ ಬರುವಂತ ಒಬ್ಬ ವಿಜೇತರನ್ನ ಒಳಗಡೆ ಕಳಿಸ್ತಾರೆ. ಓಕೆನಾ? ಸೊ ಅದ್ರಲ್ಲಿ ನೀವು ಕೂಡ ಒಬ್ಬರಾಗಬಹುದು. ಸೊ ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಕೂಡ ಹೆಚ್ಚು ಧಾರಾವಾಹಿಗಳನ್ನ ನೋಡಿ 2 ದಿನದಲ್ಲಿ ಯಾರು ಆನ್ಸರ್ ಜಾಸ್ತಿ ಕೊಡ್ತೀರಾ ಅವರು ಅತಿಥಿಯಾಗಿ ಒಳಗಡೆ ಹೋಗ್ಬೋದು. ನಾಟ್ ಸ್ಪರ್ಧಿ, ಓನ್ಲಿ ಅತಿಥಿ. ಓಕೆನಾ? ಸೊ ಸ್ಪರ್ಧೆ ಅಂದ್ರೆ ಅಲ್ಲಿ 100 ದಿನಗಳ ಕಾಲ ಇರುವಂತರು, ಅತಿಥಿ ಅಂದ್ರೆ 1 ಅವರ್ ಹೋಗಿ ಅಥವಾ 1 ದಿನ ಹೋಗಿ ಬರುವಂತರು. ಓಕೆನಾ? ಸೊ ಈ ರೀತಿ ನಿಮಗೂ ಕೂಡ ಅತಿಥಿಯಾಗಿ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಹಾಗೆ ಯಾರೆಲ್ಲ ಹೋಗ್ಬೇಕು ಅಂತ ಆಸೆ ಪಡ್ತೀರಾ ಎಲ್ಲರೂ ಕೂಡ ಹೋಗ್ಬೋದು. ಬೇಗ ಆನ್ಸರ್ಸ್ ಅನ್ನ ಮಾಡಿ, ಈಗಾಗಲೇ ಶುರು ಆಗಿದೆ. ಸೊ ನೀವು ಹೋಗಿ ನೋಡಬಹುದು. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಬಿಗ್ ಬಾಸ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಸೊ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್.